ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದು, ಆಶಾಪಾಶಕ್ಕೆ ಒಳಗಾಗಿ ಫಲಾಶೆಯನ್ನು ಇಟ್ಟುಕೊಂಡು ದೇವತೆಗಳ ಆರಾಧನೆಯನ್ನು ಮಾಡ್ತಕ್ಕಂಥ ಮನುಷ್ಯರ ಬಳಿಗೆ ಹೋಗ್ಬಿಟ್ಟು ನಾವು ಪ್ರಶ್ನೆಯನ್ನು ಕೇಳೋದು ಏನಂತ, ಆತ್ಮಸುಖವನ್ನು ಅಳತೆ ಮಾಡುವುದಕ್ಕೆ ಯಾಕೆ ಪ್ರಯತ್ನಿಸಬೇಕು? ಆತ್ಮಸುಖವನ್ನು ಯಾಕೆ ಅಳತೆ ಮಾಡ್ತೀರಪ್ಪ? ಆತ್ಮಸುಖ ಅಪಾರವಾದದ್ದು, ಎಲ್ಲೆಲ್ಲೂ ತುಂಬಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಅವ್ರಿಗೆ ಕೋಪ ಬರ್ತದೆ. ಮತ್ತು ಅವ್ಯಕ್ತವಾದ ಪರಮಾತ್ಮ, ನಿರಾಕಾರನಾದ ಪರಮಾತ್ಮನು, ಅವನನ್ನು ನಾವು ಒಂದು ಆಕಾರವನ್ನು ಕೊಟ್ಟು ಯಾಕೆ ನೋಡಬೇಕು? ಅವ್ಯಕ್ತವಾದ ಪರಮಾತ್ಮ, ಅವನನ್ನು ನಾವು ವ್ಯಕ್ತ ರೂಪದಿಂದ ನೋಡೋ ಪ್ರಯತ್ನವನ್ನು ಮಾಡ್ತೀವಿ. ಅಂತಹ ನನ್ನನ್ನು ವ್ಯಕ್ತನನ್ನಾಗಿಯೂ ಸಾಕಾರನನ್ನಾಗಿಯೂ ಅಂಗೀಕರಿಸುವುದಕ್ಕೆ ಅಂತ ಪರಮಾತ್ಮ ಹೇಳ್ತಾನೆ. ನೀವು ಆ ಥರ ಮಾಡಬಾರ್ದು, ಯಥಾವತ್ತಾಗಿ ಸ್ವೀಕರಿಸಿ ಅಂತ ಹೇಳಿದ್ರೆ ಅವರು ಸುಮ್ಮನೆ ಇರ್ತಾರ? ಕೋಪ ಮಾಡ್ಕೊಳ್ತಾರೆ. ಇನ್ನು ನನ್ನ ಸ್ವರೂಪವಂತೂ ಸರ್ವ ಪ್ರಾಣಿಗಳಲ್ಲಿಯೂ ಸ್ವತಃ ಸಿದ್ಧವಾಗಿದೆ. ನಾನು ಯಾವ್ಯಾವ ಸ್ವರೂಪದಲ್ಲಿದ್ದೀನಿ? ಸಕಲ ಜೀವರಾಶಿಗಳಲ್ಲಿಯೂ ನಾನಿರ್ತಕ್ಕಂಥದ್ದು, ಎಲ್ಲದರಲ್ಲಿಯೂ ನಾನು ಪರಿಪೂರ್ಣವಾಗಿ ತುಂಬಿರೋದ್ರಿಂದ ಎಲ್ಲ ಜೀವರಾಶಿಗಳ ರೂಪದಲ್ಲಿರುವವನು ನಾನೇ ಆಗಿದ್ದೀನಿ. ಅದರಿಂದ ನನಗೆ ಪ್ರತ್ಯೇಕ ರೂಪವನ್ನು ಯಾಕೆ, ನಾಮವನ್ನು ಯಾಕೆ ಕೊಡ್ತೀರಿ, ರೂಪವನ್ನು ಯಾಕೆ ಕೊಡ್ತೀರಿ ಅಂತ ಕೇಳಿದ್ರೆ ಅಂತ ಪರಮಾತ್ಮ ಹೇಳ್ತಾನೆ. ಅಂದರೆ ಆಗಲೂ ಕೂಡ ಕೋಪ ಬರ್ತದೆ. ಯಾರಿಗೆ? ಫಲೇಚ್ಛೆಗಳಿಗೆ. ಅಂತಹ ಪರಿಸ್ಥಿತಿಯಲ್ಲಿ ನನ್ನನ್ನು ಹೊಂದುವುದಕ್ಕೆ ವ್ಯರ್ಥವಾಗಿ ಸಾಧನೆಗಳೆಂಬ ಸುಳಿಯಲ್ಲಿ ಬೀಳುವ ಅವಶ್ಯಕತೆಯಾದರೂ ಏನು? ಆ ಸಾಧನೆ ಮಾಡಬೇಕು, ಈ ಸಾಧನೆ ಮಾಡಬೇಕು, ಆ ಪೂಜೆ ಮಾಡಬೇಕು, ಈ ಪೂಜೆ ಮಾಡಬೇಕು, ಆ ಯಜ್ಞ ಮಾಡಬೇಕು, ಈ ಯಜ್ಞ ಮಾಡಬೇಕು ಅಂತ ಓಡಾಡ್ತೀವಿ. ಈ ಎಲ್ಲ ಯಾಕೆ? ಇವೆಲ್ಲ ಸಕಲವನ್ನು ಪೊರೆಯುವವನು ನಾನಾಗಿದ್ದೀನಿ ಅಂತ ಪರಮಾತ್ಮನೇ ಹೇಳ್ತಾ ಇದ್ದಾನೆ ಕಣಪ್ಪ. ಇವೆಲ್ಲ ನೀವು ಮಾತ್ರ ಮಾಡ್ಕೊಂಡಿದ್ದೀರಿ. ಈಗ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಪ್ರಭೇದವೂ ಒಂದಾಗಿರ್ತದೆ. ಈ ಜಠರದಿಂದ ಜರಾಯು ಜಾತಿಯಲ್ಲಿ ಮನುಷ್ಯ ಜಾತಿ ಒಂದು. ಇನ್ನು ಮಿಕ್ಕವಿರ್ತಾವಲ್ಲ 83,99,999 ಆ ಪ್ರಭೇದಗಳೆಲ್ಲ ಏನು ಮಾಡಬೇಕು? ಅವ್ರಿಗೆ ಯಜ್ಞ, ಯಾಗ, ಹೋಮ, ಪೂಜೆ, ತೀರ್ಥಯಾತ್ರೆ, ದೇವತಾರಾಧನೆ ಈಗ ಅವೇನೂ ಮಾಡೋದಿಲ್ಲ. ಆದರೆ ಅವ್ರುಗಳ ರಕ್ಷಣೆಯನ್ನು ಮಾಡ್ತಾ ಇಲ್ವ ಪರಮಾತ್ಮ? ಮಾಡ್ತಾ ಇದ್ದಾನೆ. ಹಂಗಾದ್ರೆ ನಾವು ಇವೆಲ್ಲ ಮಾಡಬಾರ್ದ? ಬಿಟ್ಬಿಡ್ಬೇಕಂದ್ರೆ ನೀನು ಇದನ್ನು ಮಾಡಿ ಫಲಾಶೆಯನ್ನು ಕೇಳಬೇಡ, ಜ್ಞಾನವನ್ನು ಪಡಿ. ಅಜ್ಞಾನದ ದೆಸೆಯಲ್ಲಿದ್ದೀನಿ. ಈ ಕಷ್ಟಕ್ಕೆ ಕಾರಣ ಏನು? ಬಂಧನಕ್ಕೆ ಕಾರಣ ಏನು? ದುಃಖಕ್ಕೆ ಕಾರಣ ಏನು? ಜನ್ಮಕ್ಕೆ ಕಾರಣ ಏನು? ಹುಟ್ಟು ಸಾವು ಅಂದರೆ ಏನು? ಈ ಸಂಸಾರ ಅಂದ್ರೇನು? ಜಗತ್ತಂದ್ರೇನು? ಪಾರಮಾರ್ಥ ಅಂದ್ರೇನು? ಈ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದು ತಿಳ್ಕೊ. ಅದನ್ನು ಬಿಟ್ಬಿಟ್ಟು ನೀನು ಮತ್ತೆ ಸಂಸಾರದ ಸುಳಿಗುಂಡಿಯಲ್ಲಿ ದುಃಖಕ್ಕೆ ಒಳಗಾಗುವುದರಲ್ಲೇ ಹೆಚ್ಚು ಮುಳುಗೋದಕ್ಕೆ ಏನು ಬೇಕೋ ಆ ಕೆಲಸವನ್ನು ಮಾಡ್ತಾಯಿದ್ರೆ ಫಲ ಏನು ಬಂತು? ಅದರಿಂದ ಇದನ್ನು ಮಾಡಬೇಡಿ ಅಂತ ಹೇಳಿದ್ರೆ ಈ ಸಕಾಮ ಭಕ್ತರು ಏನಿರ್ತಾರಲ್ಲ ಅವ್ರಿಗೆಲ್ಲರಿಗೂ ವಿಪರೀತ ಕೋಪ ಬರುತ್ತೆ. ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಆದರೆ ಅರ್ಜುನ, ಈ ವಿಧವಾದ ಪ್ರಶ್ನೆ ಮಾಡುವುದರಿಂದ ಅಂತಹ ಜೀವರಿಗೆ ಎಷ್ಟು ಮಾತ್ರವೂ ರುಚಿಸೋದಿಲ್ಲ, ಯಾವುದೇ ಕಾರಣಕ್ಕೂ ರುಚಿಸೋದಿಲ್ಲ ಈ ಮಾತುಗಳು ಅವ್ರಿಗೆ ಅಂತ ಹೇಳ್ಬಿಟ್ಟ. ಜೀವರ ಕಣ್ಣಿನ ಮೇಲೆ ಮಾಯೆ ಎಂಬ ಪೊರೆ ಮುಸುಕಿರುವಾಗ ಅವರಿಗೆ ಯಾವುದೂ ಕಾಣಿಸುವುದಿಲ್ಲ. ಈಗ ಪರಮಾತ್ಮನ ಪ್ರತಿಬಿಂಬವೇ ಜೀವಾತ್ಮನಾಗಿರ್ತಾನೆ. ಸಾಂಸಾರಿಕ ಜಗತ್ತಿನಲ್ಲಿ ಆಗತಕ್ಕಂಥ ಆಗುಹೋಗುಗಳಿಗೆಲ್ಲ ತಾನೇ ಹೊಣೆಗಾರನಂತ ಆರೋಪವನ್ನು ತನ್ನ ಮೇಲೆ ಮಾಡ್ಕೊಂಡಿದ್ದಾನೆ. ಈಗ ಅವನ ಕಣ್ಣಿನ ಮೇಲೆ ಮಾಯೆಯ ಪೊರೆ ಬೇರೆ ಬಿದ್ದುಕೊಂಡಿದೆ. ಈಗ ಅವನಿಗೇನಾಗುತ್ತೆ? ಸತ್ಯವಾದದ್ದು ಏನೂ ಕಾಣಿಸೋದಿಲ್ಲ. ಆದ್ದರಿಂದಲೇ ಅವರು ಪ್ರಕಾಶದಲ್ಲಿದ್ದರು, ಅಂದರೆ ಬೆಳಕಿನಲ್ಲಿದ್ದರೂ ಸಹ ನನ್ನನ್ನು ನೋಡಲಾರರು, ಅಂದರೆ ಪರಮಾತ್ಮನನ್ನು ತಿಳಿಯಲಾರರು. ಆಗಲಿ ನಾನು ವಾಸ ಮಾಡಿರುವಂತಹ ಯಾವ ಒಂದು ವಸ್ತುವನ್ನಾದರೂ ನೀನು ತೋರಿಸಬಲ್ಲೆಯಾ? ನಾನು ವಾಸ ಮಾಡದೇ ಇರತಕ್ಕಂಥ ಯಾವುದಾದ್ರು ಒಂದು ವಸ್ತು ಇದ್ದರೆ ನನಗೆ ತೋರಿಸು ಅರ್ಜುನ ಅಂತ ಅರ್ಜುನನ್ನ ಪರಮಾತ್ಮ ಕೇಳ್ತಾ ಇದ್ದಾನೆ. ರಸವಿಲ್ಲದೆ ನೀರು ಇರಬಲ್ಲದೆ, ವಾಯುವನ್ನು ಸ್ಪರ್ಶಿಸದಂತೆ ಇರುವಂತಹ ಪದಾರ್ಥ ಯಾವುದಾದ್ರು ಇದೆಯೇ? ಗಾಳಿಯೇ ಸೋಗ್ತಾ ಇರೋ ಪದಾರ್ಥ ಯಾವುದಾದ್ರು ಇದೆಯಾ? ರಸ ಇಲ್ಲದೆ ನೀರು ಇದೆಯಾ? ಇನ್ನು ಅದೇ ರೀತಿಯಲ್ಲಿ ಅಥವಾ ಆಕಾಶವೂ ಇಲ್ಲದೆ ಇರುವಂತಹ ಸ್ಥಳವೆಲ್ಲಿಯಾದರೂ ಇರಬಲ್ಲದೆ ಸಾಕು. ಆದ್ದರಿಂದ ಈ ವಿಶ್ವದಲ್ಲೆಲ್ಲ ನಾನೊಬ್ಬನೇ ಪೂರ್ಣ ರೀತಿಯಿಂದ ತುಂಬಿರುವೆನೆಂದು ತಿಳಿ. ಪರಮಾತ್ಮ ಹೇಳ್ತಾನೆ, ನಾನು ಎಲ್ಲೆಲ್ಲಿಯೂ ಪರಿಪೂರ್ಣನಾಗಿ ತುಂಬಿದ್ದೀನಿ, ನಾನಿಲ್ಲದ ಜಾಗವೇ ಇಲ್ಲ.
ಅದರಿಂದ ನನಗಾಗಿ ಪ್ರತ್ಯೇಕವಾದ ರೂಪು ನಾಮ ಭಜನೆ ಕೀರ್ತನೆಗಳ ಅವಶ್ಯಕತೆ ಇಲ್ಲ. ಮತ್ತು ಇಲ್ಲವಾ ಮಾಡಿದಾರಲ್ಲ ಜ್ಞಾನಿ ಭಕ್ತರುಗಳು ಅವೆಲ್ಲನೂ ಮಾಡಿಟ್ಟಿದ್ದಾರಲ್ಲ ಅಂದರೆ ನಮಗೆ ಅಜ್ಞಾನ ತುಂಬಿಕೊಂಡಾಗ ಮತ್ತೆ ನಮ್ಮನ್ನು ಹಂಗೆ ಬಿಟ್ಬಿಟ್ಟು ಹೋಗೋಕ್ಕೆ ಸಾಧ್ಯವಾ? ಅವರೆಲ್ಲ ಕರುಣಾಳುಗಳು, ಕರುಣಾಶಾಲಿಗಳು, ಯಾರೋ ಜ್ಞಾನಿಗಳು. ಈ ರೂಪದಲ್ಲಾದರೂ ಬರಲಿ ಅಂತ ಮಾಡಿಟ್ಟಿದ್ದಾರೆ. ಅವ್ರಿಗೇನು ಅವಶ್ಯಕತೆ ಇಲ್ಲ. ಅವ್ರು ಮಾಡಿರೋದು ನಮಗೋಸ್ಕರ. ಅದರಿಂದ ನಾವು ಆ ಹಂತವನ್ನು ದಾಟ್ಕೊಂಡು ಮುಂದಕ್ಕೆ ಹೋಗಬೇಕೇ ಹೊರತು ಅದನ್ನೇ ಬಿಗಿಯಾಗಿ ಹಿಡ್ಕೊಂಡು ಸಕಾಮ ಕರ್ಮವನ್ನು ಮಾಡಿಕೊಂಡು ಮತ್ತೆ ಪ್ರಾಪಂಚಿಕ ಬಂಧನಕ್ಕೆ ಒಳಗಾಗಬಾರ್ದು. ಹೇ ಅರ್ಜುನ, ಇದುವರೆಗೂ ಎಷ್ಟು ಪ್ರಾಣಿಗಳು ಗತಿಸಿವೆಯೋ ಅವುಗಳೆಲ್ಲವೂ ಮದ್ರೂಪವನ್ನು ಹೊಂದಿವೆ. ಈಗ ಇರುವಂಥ ಭೂತಗಳೆಲ್ಲವೂ ನನ್ನ ಸ್ವರೂಪಗಳೇ. ನಾನು ಅವುಗಳಲ್ಲಿ ಇರುತ್ತೇನೆ. ಭವಿಷ್ಯತ್ತಿನಲ್ಲಿ ಉತ್ಪನ್ನವಾಗಬಹುದಾದ ಭೂತಗಳು ಸಹ ನನ್ನಿಂದಲೇ ಇರುವುದು. ಅವು ಭಿನ್ನವಲ್ಲ. ಸತ್ಯವನ್ನು ಹೇಳುವುದಾದರೆ ಇವು ಕೂಡ ಮಾಯೆಯಿಂದ ಕೂಡಿರುವ ಮಾತುಗಳೇ. ಹಿಂದೆ ಎಷ್ಟೊಂದು ಗತಿಸಿ ಹೋದೋ, ಮುಂದೆಯೂ ಬರ್ತವೆ, ಈಗಿದ್ದಾವೆ. ಇವೆಲ್ಲವೂ ಕೂಡ ನನ್ನಿಂದಲೇ ಆಗಿರ್ತಕ್ಕಂಥದ್ದು. ಆದರೆ ಈ ಪ್ರಾಣಿಗಳೆಲ್ಲಕ್ಕೂ ನಾನೇ ಆಧಾರಭೂತನು. ಭವಿಷ್ಯತ್ತಿನಲ್ಲಿ ಉತ್ಪನ್ನವಾಗಬಹುದಾದ ಭೂತಗಳು ಸಹ ನನ್ನಿಂದಲೇ ಆಗುವಂಥವು. ಇದು ಭಿನ್ನವಲ್ಲ. ಆದರೆ ಸತ್ಯವನ್ನು ಹೇಳುವುದಾದರೆ ಇವು ಕೂಡ ಮಾಯೆಯಿಂದ ಕೂಡಿರುವ ಮಾತುಗಳೇ. ಈ ಮಾತೆಲ್ಲ ಮಾಯೆಯಿಂದ ಕೂಡಿರುವೆ. ಯಾಕೆ? ಹುಟ್ಟು ಸಾವು ಎನ್ನುವುದೇ ಇಲ್ಲ, ಸೃಷ್ಟಿ ಎನ್ನುವುದೇ ಇಲ್ಲ. ಇರ್ತಕ್ಕಂಥದ್ದೆಲ್ಲ ನಾನೇ. ಸರ್ವಾತ್ಮನು, ಎಲ್ಲರಲ್ಲಿಯೂ ತುಂಬಿರ್ತಕ್ಕಂಥವನು, ಸರ್ವಭೂತಾತ್ಮಕನಾದವನು ನಾನೇ. ಎಲ್ಲವೂ ನಾನಾಗಿರೋದ್ರಿಂದ, ಎರಡೆಂಬುದಕ್ಕೆ ಇಲ್ಲಿ ಆಸ್ಪದವೇ ಇಲ್ಲದೆ ಇರೋದ್ರಿಂದ ಮಾಯೆ ಎನ್ನುವುದು ಸುಳ್ಳು, ಸೃಷ್ಟಿ ಎನ್ನುವುದು ಸುಳ್ಳು, ಜೀವರಾಶಿಗಳು ಅನ್ನೋದು ಸುಳ್ಳು. ಮತ್ತು ನಡೀತಾ ಇದೆಯಲ್ಲ, ಜಗತ್ತೆಲ್ಲ ಕಾಣ್ತಾ ಇದೆಯಲ್ಲ, ಅಂದರೆ ಸಾಕಾರ ಜಗತ್ತಿನಲ್ಲಿ ವ್ಯಾಪಾರ ದೃಷ್ಟಿಯಿಂದ ಇದೆಲ್ಲವೂ ನಿಜ. ಆದರೆ ವಾಸ್ತವಾಂಶ ಯಾವುದು? ನಿರಾಕಾರವಾದ ಪರಮಾತ್ಮನೇ ಸತ್ಯ ಅನ್ನೋ ಮಾತುಗಳನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಇಲ್ಲವಾದರೆ ವಾಸ್ತವವಾಗಿ ಯಾವುದೂ ನಡೆಯುವುದಿಲ್ಲ ಮತ್ತು ಹೋಗುವುದೂ ಇಲ್ಲ. ಭ್ರಮೆಯಿಂದ ಹಗ್ಗವನ್ನು ಸರ್ಪವಾಗಿ ಭಾವಿಸಿದಾಗ ಆ ಸರ್ಪವು ಕಪ್ಪು, ಕೆಂಪು ಅಥವಾ ಬಣ್ಣವಾಗಿದೆಯೋ ನಿಶ್ಚಯವಾಗಿ ಹೇಳಲಾಗದಿರುವಂತೆ ಪ್ರಾಣಿ ಮಾತ್ರದಲ್ಲಿಯೂ ಸಹ ನಿಶ್ಚಯಪೂರ್ವಕವಾಗಿ ಹೇಳುವುದಕ್ಕೆ ಆಗುವುದಿಲ್ಲ. ಏಕೆಂದರೆ ಅವುಗಳ ಮೂಲವನ್ನು ನೋಡಲು ಸರ್ವವು ಮಿಥ್ಯೆಯಾಗಿಯೇ ಕಾಣಬರುತ್ತದೆ. ಹೇ ಅರ್ಜುನ, ಈ ಪ್ರಕಾರ ನಾನು ಪ್ರಾಣಿ ಮಾತ್ರದಲ್ಲೆಲ್ಲ ಅಖಂಡ ರೂಪದಿಂದ ಎಲ್ಲದರಲ್ಲಿಯೂ ತುಂಬಿರುತ್ತೇನೆ. ಆದರೆ ಈ ಜೀವರಾಶಿಗಳೆಲ್ಲ ಸಿಕ್ಕಿಕೊಂಡಿರುವ ಸಂಸಾರ ಚಕ್ರದ ವಿಷಯವು ಕೊಂಚ ವಿಲಕ್ಷಣವಾಗಿದೆ. ನಾನು ಎಲ್ಲೆಲ್ಲಿಯೂ ತುಂಬಿಕೊಂಡಿದ್ದೀನಿ. ಅಜ್ಞಾನದ ದೆಸೆಯಿಂದ ಏನಾಗುತ್ತೆ? ಕತ್ತಲೆಯಲ್ಲಿ ಹಗ್ಗವನ್ನು ನೋಡಿ ಹಾವು ಅಂತ ಪರಿಭ್ರಮಣೆ ಮಾಡಿಕೊಂಡು ಭಯ ಪಟ್ಕೊಂಡು ನಡುಗ್ತೀವಲ್ಲ, ಆ ರೀತಿಯಲ್ಲಿ ಅಜ್ಞಾನದ ದೆಸೆಯಿಂದ ಸತ್ಯವನ್ನು ತಿಳಿಯಲಾರದೆ ನಾವು ಸಂಸಾರ ಬಂಧನದಲ್ಲಿ ಸಿಕ್ಕಾಕೊಂಡು ಕಷ್ಟಪಡ್ತಾ ಇದ್ದೀವಿ. ಈ ಜೀವರಾಶಿಗಳೆಲ್ಲ ಸಿಕ್ಕಾಕೊಂಡಿರುವ ಈ ಸಂಸಾರ ಚಕ್ರ ಇದೆಯಲ್ಲ, ಇದು ಕೊಂಚ ವಿಲಕ್ಷಣವಾಗಿದೆ, ಸಾಮಾನ್ಯವಾದದ್ದಲ್ಲ ಇದು. ಅಂದರೆ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ ಅಂದರೆ, ಇಲ್ಲಿ ಪರಮಾತ್ಮನ ಶಕ್ತಿ ಎಷ್ಟು, ಆ ಪರಮಾತ್ಮನ ಮಾಯಾಶಕ್ತಿ, ಅದರ ಪ್ರಾಬಲ್ಯ ಎಷ್ಟು ಅಂದರೆ ಜಗತ್ತನ್ನು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ವೈವಿಧ್ಯಮಯವಾದ ವಿಚಿತ್ರವಾದ ಶಕ್ತಿಗಳಿಂದ, ವಿಚಿತ್ರವಾದ ವಿನೋದ ಲೀಲಾವಳಿಗಳಿಂದ ಕೂಡಿದೆ. ಆ ಮಾಯಾಶಕ್ತಿಗೆ ಅಷ್ಟೊಂದು ಶಕ್ತಿ ಇರಬೇಕಾದ್ರೆ ಅದಕ್ಕೆ ಶಕ್ತಿಯನ್ನು ತುಂಬಿರ್ತಕ್ಕಂಥ ಪರಮಾತ್ಮನ ವಿಚಾರವಾಗಿ ಮತ್ತೇನು ಹೇಳೋದು? ಆ ಪರಮಾತ್ಮನೇ ನೀನು ಅಂತ ಗುರು ಹೇಳ್ಕೊಡ್ತಾ ಇದ್ದಾನೆ. ಅಷ್ಟೆಲ್ಲ ಶಕ್ತಿಯುತವಾದ ಮಾಯೆಗೂ ಅಧಿಷ್ಠಾನ ದೇವತೆಯಾದ ಪರಮಾತ್ಮನೇ ನಾನು ಅಂತ ನನಗೆ ಅನ್ನಿಸ್ಲಿಲ್ಲ ಇನ್ನೂ ಅಂತ ಅಂದರೆ ನನ್ನ ಅಜ್ಞಾನದ ಅವಸ್ಥೆ ಎಷ್ಟು ಗಟ್ಟಿಯಾಗಿದೆ, ದೊಡ್ಡದಾಗಿದೆ, ಬಲವಾಗಿದೆ ಅಂತ ನಾವು ಚಿಂತಿಸಬೇಕಾಗಿದೆ. ಇವೆಲ್ಲ ಹೋಗ್ಬೇಕಾದ್ರೆ ನಾವು ನಿರಂತರ ಸಾಧನೆಗೆ ತೊಡಗಿಸ್ಕೋಬೇಕು, ಅಂತಃಕರಣ ಶುದ್ಧಿಯನ್ನು ಮಾಡಬೇಕು. ಆಗ ಮಾತ್ರ ಈ ಜ್ಞಾನಶಕ್ತಿಯನ್ನು, ಈ ಜ್ಞಾನ ವಿಚಾರವನ್ನು ಚೆನ್ನಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ಇಲ್ಲಾಂದರೆ ಕೇವಲ ಬರುಮಾತಿಗೆಲ್ಲ ಇದು ನಿಲ್ಕುವಂಥದ್ದಲ್ಲ. ಅದರಿಂದ ಎಲ್ಲರೂ ಸಾಧನೆಯಲ್ಲಿ ತೊಡಗಿಸ್ಕೊಳ್ಳೋಣ. ಇನ್ನು ಕೃಷ್ಣ ಮುಂದುವರೆದು ಏನು ಹೇಳ್ತಾನೆ ಅಂತ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.